ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಪ್ರೋಟೀನ್ ರಿಚ್ ಆದಂಥ ಒಂದು ಸೋಯಾ ಚಂಕ್ಸ್ ರೆಸಿಪಿ ಮಾಡುತ್ತಿದ್ದೇನೆ. ಕ್ಯಾಪ್ಸಿಕಮ್ ಸೋಯಾ ಚಂಕ್ಸ್ ಮಾಡುತ್ತಿದ್ದೇನೆ. ಒಂದು ಡ್ರೈ ರೆಸಿಪಿ ಫ್ರೆಂಡ್ಸ್. ಇದು ಚಪಾತಿ ಜೊತೆಗೂ ತಿನ್ಬೋದು, ಹಾಗೆ ಕೂಡ ತಿನ್ಬೋದು ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇದು ಮಸಾಲೆ ಎಲ್ಲ ತುಂಬ ಟೇಸ್ಟಿಯಾಗಿರ್ತದೆ ಇದರಲ್ಲಿ. ಹಾಗಾಗಿ ನಾವು ಹಾಗೆ ಕೂಡ ತಿನ್ಬೋದು. ಮಕ್ಕಳಿಗೆ ದೊಡ್ಡವರಿಗೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗ್ತದೆ ನೋಡಿ. ಯಾರಾದರೂ ಸೋಯಾ ಚಂಕ್ಸ್ ತಿನ್ನೋದವರು ಕೆಲವೊಬ್ಬರು ತಿನ್ನೋದಿಲ್ಲ ಸೋಯಾ ಚಂಕ್ಸ್, ಅಂಥವರಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಹೇಗೆ ಬಂದಿದೆ ನೋಡಿ, ಅದು ಮಸಾಲೆವೆಲ್ಲ ಹೇಗೆ ಕರೆಕ್ಟಾಗಿ ಅದು ಕೂತ್ಕೊಂಡಿದೆ ನೋಡಿ, ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ. ತಿನ್ನಲಿಕ್ಕೂ ಹಾಗೆ ಫ್ರೆಂಡ್ಸ್ ತುಂಬ ಅದ್ಭುತವಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ತೀರಾ ನೋಡಿ, ಅಷ್ಟು ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಕ್ಯಾಪ್ಸಿಕಮ್ ಸೋಯಾ ಚಂಕ್ಸ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟಿದ್ದೇನೆ. ನೀರು ಫುಲ್ ಬಾಯ್ಲ್ ಆಗಿದೆ ನೋಡಿ. ನಾನೀಗ ಒಂದು ಬೌಲ್ ಸೋಯಾ ತಗೊಂಡಿದ್ದೇನೆ, ಸೋಯಾ ಚಂಕ್ಸ್ ತಗೊಂಡಿದ್ದೇನೆ. ಇದನ್ನು ಹಾಕ್ತೇನೆ. ಈಗ ನೊರೆ ಬಂತಲ್ವಾ, ಆಗಿದೆ. ಇದು ಇಷ್ಟೇ ಆಯಿತಾ. ನೀರು ಬಿಸಿ ಮಾಡಿ ಸೋಯಾ ಚಂಕ್ಸ್ ಹಾಕಿಬಿಟ್ರೆ ಆಯಿತು. ಹೀಗೆ ನೊರೆ ಬರ್ತದೆ. ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ತೇನೆ. ಇದು ಕೂಲ್ ಆದಮೇಲೆ ನಾವು ತಗೊಳ್ಬೋದು. ಇದು ಕೂಲ್ ಆದಮೇಲೆ ಫ್ರೆಂಡ್ಸ್ ನೀರನ್ನು ಹಿಂಡಿ ತಗೊಳ್ಳುವ ಫ್ರೆಂಡ್ಸ್. ಈಗ ನಾನೊಂದು ಸ್ಮಾಲ್ ಬಾಣಲೆ ಇಟ್ಟಿದ್ದೇನೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಶೇಂಗಾ ಬೀಜ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ತೇನೆ. ಇದು ರೋಸ್ಟ್ ಮಾಡಬೇಕಾಗ್ತದೆ. ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಾಗಿದೆ, ರೋಸ್ಟ್ ಆಗಿದೆ. ಇದನ್ನು ತಗೊಳ್ತೇನೆ. ಕಲರ್ ಚೇಂಜ್ ಆಗ್ತದೆ, ಗೊತ್ತಾಗ್ತದೆ ರೋಸ್ಟ್ ಆದದ್ದು. ಓಕೆ, ಈಗ ನಾನು 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ತಗೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ಕೂಡ ಹಾಕ್ತೇನೆ. ಇದು ಬೇಗ ಸಿಡಿತದೆ, ಯಾಕೆಂದರೆ ಬಾಣಲಿ ಹೀಟ್ ಇದೆ ಅಲ್ವಾ, ಹಾಗಾಗಿ ನಾನು ಸ್ಟವ್ ಆಫ್ ಮಾಡ್ತೇನೆ. ಇದಾಗಿದೆ ನೋಡಿ, ಚಟಪಟ ಸಿಡಿತಾ ಇದೆ. ಇಷ್ಟಾದರೆ ಸಾಕು. ಓಕೆ ಫ್ರೆಂಡ್ಸ್, ಇದು ಕೂಲ್ ಆದಮೇಲೆ ಕುಟ್ಕೊಳ್ಬೇಕಾಗ್ತದೆ. ನಾವು ಕಲ್ಲಲ್ಲಿ ಕುಟ್ಟಿದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಇಲ್ಲಿ ನಾನು ಶೇಂಗಾ ಬೀಜನ ಕೂಲ್ ಆಗಿದೆ, ಇದನ್ನು ಕುಟ್ಕೊಳ್ಬೇಕು. ಶೇಂಗಾ ಬೀಜ ಹಾಗೆ ಎಳ್ಳನ್ನು ಕುಟ್ಕೊಳ್ಬೇಕಾಗ್ತದೆ. ನಾನೊಂದು ಕುಟ್ಟಣಿ ತಗೊಂಡಿದ್ದೇನೆ. ನೀವು ಮಿಕ್ಸಿ ಜಾರಿಗೆ ಹಾಕಿದರೂ ತೊಂದರೆ ಇಲ್ಲ. ತರಿಯಾಗಿ ಕುಟ್ಕೊಳ್ಳಿ ಆಯಿತಾ. ತುಂಬ ನೈಸ್ ಆಗಲಿಕ್ಕೆ ಇಲ್ಲ. ಇದನ್ನು ನಾನು ಕುಟ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಇದಾಗಿದೆ ನೋಡಿ. ಹೀಗೆ ತರಿಯಾಗಿ ಕುಟ್ಕೊಳ್ಳಿ ಆಯಿತಾ, ಇದೇ ಥರ. ಹಾಗೆ ಫ್ರೆಂಡ್ಸ್, ನಮ್ಮ ಸೋಯಾ ಚಂಕ್ಸ್ ಕೂಡ ಕೂಲ್ ಆಗಿದೆ. ಇದನ್ನು ನಾವು ಒಂದು ಪಾತ್ರೆಗೆ ಹೀಗೆ ಹಿಂಡಿಕೊಂಡು ಹಾಕೊಳ್ಳುವ. ಓಕೆ ಫ್ರೆಂಡ್ಸ್, ಎಲ್ಲವನ್ನು ಹಾಕ್ಕೊಂಡಾಗಿದೆ. ಇದು ನೀರು ವೇಸ್ಟ್ ನೀರಿದು, ಇದು ಬೇಡ. ಇದನ್ನು ಹೊರಗೆ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಈಗ ಒಂದು ಮಸಾಲೆ ರುಬ್ಕೊಳ್ಬೇಕಾಗ್ತದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಹಾಗೆ 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಒಂದು ಅರ್ಧ ಇಂಚು ಶುಂಠಿ, ಹಾಗೆ 4 ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಫ್ರೆಂಡ್ಸ್ ಆಯಿತಾ. ಚಿಕ್ಕದಾದ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗ್ತದೆ. ಚಿಕ್ಕ ಜಾರ್ ತಗೊಂಡಿದ್ದೇನೆ. ಎಲ್ಲವನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗ್ತದೆ. ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್, ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಇದನ್ನು ಸ್ಮೂತಾಗಿ ರುಬ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ಇದೇ ಥರ ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದಕ್ಕೆ ನಾನು ಬಟರ್ ಆ್ಯಡ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಈಗ ಬಟರ್ ಮೆಲ್ಟ್ ಆಗಿದೆ. ನಾವು ಈಗ ರುಬ್ಬಿ ಇಟ್ಕೊಂಡಂಥ ಈ ಮಸಾಲೆ ಪೇಸ್ಟನ್ನು ಹಾಕ್ಕೊಳ್ಳುವ. ಸ್ವಲ್ಪ ಜಾರಿಗೆ ನೀರು ಹಾಕಿ ಇದನ್ನು ಕೂಡ ಹಾಕ್ತೇನೆ. ಸ್ವಲ್ಪ ನೀರು ಹಾಕಿದ್ದೇನೆ ಜಾರಿಗೆ, ಇದನ್ನು ಕೂಡ ಹಾಕ್ತೇನೆ. ಉಪ್ಪು ಸೇರಿಸ್ತೇನೆ ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ.
ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳುವ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕಾಯ್ತಾ. ಒಂದು 3 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳುವ ಫ್ರೆಂಡ್ಸ್ ಆಯಿತಾ, ಈ ಮಸಾಲವನ್ನು. ಫ್ರೆಂಡ್ಸ್ 3 ನಿಮಿಷ ಆಗಿದೆ ನೋಡಿ. ಬಾಯ್ಲ್ ಆಗ್ತಾ ಇದೆ ನೋಡಿ. ಈಗ ನಾನು ಈ ಸೋಯಾ ಚಂಕ್ಸನ್ನು ಹಾಕ್ಕೊಳ್ತೇನೆ. ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡುವ. ಫ್ರೆಂಡ್ಸ್ ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಈಗ ಈ ನೀರೆಲ್ಲ ಡ್ರೈ ಆಗುವವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಒಂದು 1/4 ಭಾಗ ಲೆಮನ್ ತಗೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತೇನೆ, ಹಿಂಡ್ತೇನೆ. ಚೆನ್ನಾಗಿರ್ತದೆ ಫ್ರೆಂಡ್ಸ್ ಆಯಿತಾ, ಹುಳಿ ಹುಳಿಯಾಗಿ ಚೆನ್ನಾಗಿರ್ತದೆ. ಈಗ ಫ್ರೆಂಡ್ಸ್ ನಾನಿಲ್ಲಿ ಕುಟ್ಟಿಟ್ಕೊಂಡಂಥ ಶೇಂಗಾ ಬೀಜ ಹಾಗೆ ಎಳ್ಳು ಉಂಟಲ್ಲ, ಇದು ಪೌಡ್ರನ್ನು ಹಾಕ್ಕೊಳ್ತೇನೆ. ಮತ್ತು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳುವ. ಒಂದ್ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬೇಕಿದ್ರೆ ಹಾಕ್ಕೊಳ್ಳಿ ಆಯಿತಾ. ಸ್ವಲ್ಪ ಎಲ್ಲ ಇನ್ನೂ ಕೂಡ ಡ್ರೈ ಆಗಬೇಕು ಫ್ರೆಂಡ್ಸ್ ಆಯಿತಾ. ಇಲ್ಲಿ ನೋಡಿ ನೀರಿನ ಅಂಶ ಇದೆ ಅಲ್ವಾ, ಇದು ಸ್ವಲ್ಪ ಡ್ರೈ ಆಗಬೇಕು. ಆಗುವವರೆಗೆ ನಾವು ಹೀಗೆ ಬಿಡಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ಈಗ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ನೋಡಿ. ಹೀಗೆ ಇದೇ ಥರ ಡ್ರೈ ಆಗಬೇಕು. ಆ ಮಸಾಲೆ ಎಲ್ಲ ಇದಕ್ಕೆ ಬೈಂಡಿಂಗ್ ಕೋಟ್ ಆಗಬೇಕಾಯ್ತಾ. ಈ ಸೋಯಾ ಚಂಕ್ಸಿಗೆ ಎಲ್ಲ ಹಿಡಿಬೇಕಾಗ್ತದೆ ನೋಡಿ. ಸೂಪರಾದ ಒಂದು ಪ್ರೋಟೀನ್ ರಿಚ್ ಸೋಯಾ ಚಂಕ್ಸ್, ಕ್ಯಾಪ್ಸಿಕಮ್ ಸೋಯಾ ಚಂಕ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ. ಇದು ನಾವು ಹಾಗೆ ಕೂಡ ತಿನ್ಬೋದು, ಚಪಾತಿ ಕೂಡ ಚೆನ್ನಾಗಿರ್ತದೆ ಆಯಿತಾ. ಇದು ಹಾಗೆ ಕೂಡ ತಿನ್ಬೋದು ಫ್ರೆಂಡ್ಸ್, ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಆಯಿತಾ. ನೋಡಿ ಸೂಪರಾದ ಒಂದು ಹೆಲ್ದಿ ಡಿಶ್ ರೆಡಿಯಾಗಿದೆ. ನಾನೀಗ ಸ್ಟವ್ ಆಫ್ ಮಾಡ್ತೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಆಯಿತಾ, ತುಂಬ ಚೆನ್ನಾಗಿರ್ತದೆ, ಎಲ್ರಿಗೂ ಇಷ್ಟ ಆಗ್ತದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಹುಳಿ ಖಾರವಾಗಿ ತುಂಬ ಟೇಸ್ಟಿಯಾಗಿರ್ತದೆ. ಅದು ನಾವು ಶೇಂಗಾ ಬೀಜ ಹಾಕಿದ್ದೇವೆ, ಹಾಗೆ ಇದು ಎಳ್ಳು ಹಾಕಿದ್ದೇವಲ್ವಾ, ಅದು ಇನ್ನೂ ಕೂಡ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.